ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭದ 5 ಪ್ರಶಸ್ತಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕೊಡುವ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನೆರವೇರಿದೆ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆಗಳ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಲ್ಲೇಶ್ವರದ ಐಐಎಸ್ಸಿಯ ಟಾಟಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 2 ಪತ್ರಕರ್ತರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ, 30 ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಹಾಗೂ 10 ಪತ್ರಕರ್ತರಿಗೆ ವಿವಿಧ ದತ್ತಿ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಈ ಪೈಕಿ ಸುವರ್ಣ ನ್ಯೂಸ್ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದಮನೆ, ಸುದ್ದಿ ನಿರೂಪಕಿ ಭಾವನಾ ನಾಗಯ್ಯಗೆ 2023ರ ಸಾಲಿನ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ದೊರಕಿದ್ದು ಸಂತಸ ವ್ಯಕ್ತಪಡಿಸಿದರು. ಕೆಲಸ ಮಾಡಿದ್ದನ್ನು ಗುರುತಿಸಿ ಮತ್ತು ಪತ್ರಿಕೋದ್ಯಮದ ಒಟ್ಟಾರೆ ಈ ಒಂದು ಜರ್ನಿಯನ್ನು ಗಮನಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಮತ್ತು ಈ ಪತ್ರಿಕೋದ್ಯಮದ ಜರ್ನಿಯಲ್ಲಿ ನನಗೆಲ್ಲ ಬೆಂಬಲ ನೀಡಿದಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರನ್ನೂ ಕೂಡ ಈ ಸಂದರ್ಭ ನೆನಪು ಮಾಡ್ಕೊಳ್ತೀವಿ. ಆ ಕನಸು ನಮ್ಮೆಲ್ಲರ ಪಾಲಿಗೆ ನಿಜ ಆಗಿದೆ ಆ್ಯಂಡ್ ನಮ್ಮ ಜವಾಬ್ದಾರಿಗಳನ್ನು ನಾವು ನಿಭಾಯಿಸ್ತಾ ಹೋಗ್ತೀವಿ. ಈ ಪ್ರಶಸ್ತಿಗಳು ಸಿಕ್ಕಾಗ ಖುಷಿ ಆಗುತ್ತೆ. ಖುಷಿಯ ಜೊತೆಗೆ ನಮ್ಮ ಇಡೀ ಸಿಬ್ಬಂದಿ ನೆನಪಾಗುತ್ತೆ. ನಮ್ಮ ಡ್ರೈವರಿಂದ ಹಿಡಿದು ಮುಖ್ಯ ಸಂಪಾದಕರವರೆಗೆ ಅವರೆಲ್ಲರೂ ನಮಗೆ ಕೊಟ್ಟಿರುವಂತಹ ಬೆಂಬಲ, ಹಾಗೆ ಈ ಪ್ರಶಸ್ತಿಗೆ ನಾವು ಅರ್ಹರು ಅಂತ ಆಯ್ಕೆ ಮಾಡಿರುವಂತಹ ಇಡೀ ಆಯ್ಕೆಯ ತಂಡಕ್ಕೆ ನನ್ನ ಅಭಿನಂದನೆಗಳು. ಇನ್ನು ಸುವರ್ಣ ನ್ಯೂಸ್ ಡಿಜಿಟಲ್ ವಿಭಾಗದ ಮುಖ್ಯಸ್ಥೆ ಕೆಎಸ್ ನಿರುಪಮಾಗೆ 2024ನೇ ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ದೊರಕಿದ್ದು ಖುಷಿ ಹಂಚಿಕೊಂಡಿದ್ದು ಹೀಗೆ. ಪ್ರಶಸ್ತಿಯು ಸುವರ್ಣ ನ್ಯೂಸಲ್ಲಿರುವಾಗ ಡಿಜಿಟಲ್ ಮಾಧ್ಯಮದ ಮುಖ್ಯಸ್ಥೆಯಾರುವಾಗ ಬಂದಿದ್ದು ಭಾಳ ಸಂತೋಷವಾಗಿದೆ. ಅದು ಅಲ್ಲದೆ ಯಾವಾಗಲೂ ನಾವು ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪಡೆದ ಮಹಿಳೆಯರನ್ನೆಲ್ಲ ನೋಡಿದಾಗ ನನಗೂ ಹಿಂಗೊಂದಿನ ಅವಾರ್ಡ್ ಬಂದಿದ್ರೆ ಚೆನ್ನಾಗಿರುತ್ತೆ ಅಂತ ಇತ್ತು, ಕನಸಿತ್ತು. ಆದರೆ ನನಸಾಗುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ. ಆದರೆ ಆ ನನಸಾಗುವತ್ತ ಏನೇನು ಎಫರ್ಟ್ಸ್ ಹಾಕಬೇಕೋ ಅದು ಹಾಕಿದ್ವಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ವಿಶೇಷ ಸಾಮಾಜಿಕ ಕಳಕಳಿಯ ವರದಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿವಿಧ ದತ್ತಿ ಪ್ರಶಸ್ತಿಗಳನ್ನ ನೀಡಲಾಯಿತು. ಸುವರ್ಣ ನ್ಯೂಸ್ ವರದಿಗಾರ ನಂದೀಶ್ ಮಲ್ಲೇನಹಳ್ಳಿ ಹಾಗೂ ಕನ್ನಡಪ್ರಭ ಹುಬ್ಬಳ್ಳಿ ವರದಿಗಾರ ಶಿವಾನಂದ ಗೋಂಬಿ ಅವರ ವಿಶೇಷ ವರದಿಗೆ ಮೈಸೂರು ದಿಗಂತ ದತ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸುವರ್ಣ ನ್ಯೂಸ್ ಪ್ರಮುಖ ಪಾತ್ರ ವಹಿಸಿತ್ತು. ಅದರಲ್ಲೂ ಕೂಡ ಈ ಒಂದು ಸುದ್ದಿ ಮಾಡೋದಕ್ಕೆ ತುಂಬ ಸಹಕಾರ ಕೊಟ್ಟಂಥ ನನ್ನ ಸಂಸ್ಥೆ ಸುವರ್ಣ ನ್ಯೂಸ್ ಹಾಗೂ ನಮ್ಮ ಸಂಪಾದಕರಾದಂಥ ಅಜಿತ್ ಹನ್ಮಕ್ಕನವರು, ಶೋಭಾ ಮೇಡಮ್, ರಜನಿ ಮೇಡಮ್, ಇನ್ಪುಟ್ ಹೆಡ್ ಆಗಿರುವಂತಹ ಅಭಿನಂದನ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಎನ್ಕರೇಜ್ ಮಾಡಿದರು ಈ ಒಂದು ಸುದ್ದಿ ಮಾಡೋದಕ್ಕೆ. ಇವರೆಲ್ಲ ಪಾತ್ರ ತುಂಬ ದೊಡ್ಡದಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ನನಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕದ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನಂ, ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಹಾಗೂ ಐಎಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತಿಯಲ್ಲಿದ್ದರು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.